ಇಸ್ಲಾಂ ಧರ್ಮದ ಧರ್ಮಗುರುಗಳಾದ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಕುರಿತು ಅವಮಾನಕರ ರೀತಿಯಲ್ಲಿ ಮಾತನಾಡಿರುವ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ಕಿನ್ನಾಳ ನಗರದಲ್ಲಿ ಪ್ರವಚನ ನೀಡುತ್ತಿದ್ದ ಒಬ್ಬ ಅವಿವೇಕಿ ಸ್ವಾಮಿ ರಾಮಗಿರಿ ಮಹಾರಾಜನ ಹೇಳಿಕೆಯನ್ನು ಖಂಡಿಸಿ ರಾಮದುರ್ಗ್ ಪಟ್ಟಣದಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ಹಾಗೂ ವಿವಿಧ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರವಾದಿಯವರ ಬಗ್ಗೆ ಹಗುರವಾಗಿ ಮಾತನಾಡಿರುವ ದುಷ್ಟ ರಾಮಗಿರಿ ಮಹಾರಾಜನ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಾಮಿಯಾ ಮಸೀದಿಯ ಮೌಲಾನಾ ಜಹೂರ್ ಅಹ್ಮದ್ ಖಾಜಿಯವರು, ನಮ್ಮ ದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದೇ ತಿಳಿಯುತ್ತಿಲ್ಲ. ಒಂದು ಧರ್ಮದವರು ಇನ್ನೊಂದು ಧರ್ಮಕ್ಕೆ ಅಪಮಾನ ಮಾಡುವ ರೀತಿ ಖಂಡನೀಯ. ಸರ್ಕಾರಗಳು ಇಂಥ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು. ಪ್ರವಾದಿಯವರ ಕುರಿತು ಹಗುರವಾಗಿ ಮಾತನಾಡಿದ ವ್ಯಕ್ತಿ ರಾಮಗಿರಿ ಮಹಾರಾಜನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಭಾರತ ದೇಶ ಬಹು ಭಾಷೆಗಳ ಬಹು ಧರ್ಮಗಳ ಜಾತ್ಯತೀತ ದೇಶ. ಇಂತಹ ಜಾತ್ಯತೀತ ದೇಶದಲ್ಲಿ ಮೂಲಭೂತವಾದಿಗಳು ಒಂದಾಗಿ ಬಾಳಲು ಬಿಡುತ್ತಿಲ್ಲ. ನಾವೆಲ್ಲರೂ ಒಂದೇ, ನಮ್ಮೆಲ್ಲರ ಧರ್ಮ ಮಾನವ ಧರ್ಮ ಎಂಬುದನ್ನು ಮರೆತು ರಾಮಗಿರಿ ಮಹಾರಾಜರಂತಹ ಬುದ್ಧಿಗೇಡಿ ಸ್ವಾಮೀಜಿಗಳು ಪ್ರವಾದಿಯಂತಹ ಮಹಾಪುರುಷರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಇಡೀ ದೇಶಕ್ಕೆ ಅಪಮಾನ. ಕೂಡಲೇ ಅವರನ್ನು ಬಂಧಿಸಿ ಮಹಾರಾಷ್ಟ್ರದಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ಸರ್ಕಾರ ಮುಂದಾಗಬೇಕೆಂದು ರಾಮಗಿರಿ ಮಹಾರಾಜನ ಹೇಳಿಕೆಯನ್ನು ಖಂಡಿಸಿ ಕಾರ್ಮಿಕ ಮುಖಂಡ GM ಜೈನೇಖಾನ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಸಂವಿಧಾನ ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನು ಪ್ರೀತಿಸಬೇಕು ಮತ್ತು ಎಲ್ಲರೂ ಕೂಡಿ ಬಾಳಬೇಕೆಂದು ಹೇಳುತ್ತದೆ. ಸಂವಿಧಾನದ ಪರಿಕಲ್ಪನೆ ಇಲ್ಲದೆ ಒಬ್ಬ ಅವಿವೇಕಿ ಸ್ವಾಮಿ ರಾಮಗಿರಿ ಮಹಾರಾಜ ಪ್ರವಾದಿಯವರ ಬಗ್ಗೆ ಮಾತನಾಡಿರುವ ಹೇಳಿಕೆ ಇಡೀ ಮಾನವ ಕುಲ ತಲೆ ತಗ್ಗಿಸುವಂತಾಗಿದೆ ಎಂದು ಜನಪರ ಟ್ರಸ್ಟ್ನ ಸುಭಾಷ್ ಘೋಡ್ಕೆ, ಮೊಹಮ್ಮದ್ ಶಫಿ ಬೆಣ್ಣೆ, ಕಟ್ಟಡ ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ ಮಾತನಾಡಿದರು. ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಅಹ್ಮದ್ ಖಾಜಿ ಸ್ವಾಗತಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಅಂಜುಮನ್ ಕಮಿಟಿಯ ಬಸೀರ್ ರೋನ್, ಇಮಾಮ್ ಹುಸೇನ್ ಬೆಣ್ಣೆ, ಫೈರೋಜ್ ಪಠಾಣ್, ಮುತ್ತೋಜ್ ಪೆಂಡಾರಿ, ಡೋಂಗ್ರಿ ಸಾಬ್ ಕಡಪೆ, ಶಬೀರ್ ಪಠಾಣ್, ಮೆಹಬೂಬ್ ಯಾದವಾಡ್ ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ. ಅಂಥದ್ರಲ್ಲಿ ಇವರು ಒಂದು ಜಾತಿ ಧರ್ಮಗಳನ್ನು ತಗೊಂಡ್ಬಂದು ಒಂದು ಮಾನಸಿಕ ಹಿಂಸೆಯನ್ನು ನಮ್ಮೆಲ್ಲರಿಗೂ ಒದಗಿಸ್ತಾ ಇದಾರಲ್ಲ, ಇದು ದುರ್ದೈವ ಅಂತೇನೆ ನಾನು ಇದನ್ನು ಖಂಡನೆ ಮಾಡ್ತೀನಿ ನಾನು. ಯಾಕಂದ್ರೆ ಎಲ್ಲರೂ ಒಂದೇ ಇದ್ದೀವಿ ಅಂತಂದ್ರೆ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಯಾವುದೂ ಕೂಡ ಇವತ್ತು ಜಗಳ ಆಗುವ ಸಂಭವ ಎಲ್ಲೂ ಕಾಣೋದೇ ಇಲ್ಲ. ಇವರಿಗೆ ಜಗಳ ಹಚ್ಚೋದು ಉದ್ಯೋಗ ಆಗಿದೆ. ಯಾಕಂದ್ರೆ ಜಗಳ ಕಮ್ಮಿ ಆಗ್ತಾ ಇದಾವೆ. ಪೊಲೀಸ್ ಸ್ಟೇಷನ್ಗೆ FIR ಆಗಬೇಕಾಗಿದೆ. ಇವರು ಪೊಲೀಸ್ ಸ್ಟೇಷನ್ಯಾಗ ಹೆಸರುಗಳು ಬರ್ತಾ ಇರಬೇಕು. ಎಲ್ಲೆಲ್ಲಿ ಏನೇನೋ ಒಂದು ಆಧ್ಯಾತ್ಮಿಕವಾಗಿ ಅವ್ರದೇ ಮುನ್ನುಡಿಬೇಕು ಅನ್ನೋಂಥ ಅವರು ಹೋರಾಟಗಳನ್ನು ಅವರು ತಮ್ಮ